ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಂತೆಂಥ ಅನುಭವಗಳಾಗುತ್ತೆ ಅಂತಂದರೆ ಪ್ರಯಾಣದಲ್ಲಿ ಭಾಳ ಅದ್ಭುತವಾದ ಎಕ್ಸ್ಪೀರಿಯನ್ಸ್ಗಳಿರ್ತವೆ ಲೈಫಲ್ಲಿ. ಬಟ್ ಸ್ಟಿಲ್ ನನಗೆ ಬಹಳ ಇಷ್ಟ ಆಯಿತು. ಆ್ಯಕ್ಚುಲಿ ಇದೊಂದು ಡಿಫ್ರೆಂಟ್ ಜರ್ನಿ. ನಿನ್ನೆ ರಾತ್ರಿ ಒಂದು ಟ್ರಾವೆಲ್ ಇತ್ತು, ಸಮ್ವೇರ್ ಟು ಸಮ್ವೇರ್. ಅದೆಲ್ಲ ಎಕ್ಸ್ಪೋಸ್ ಮಾಡೋಕ್ಕಾಗಲ್ಲ. ಹೌದು, ಕಪಲ್ಸ್ ಆರ್ ಟ್ರೀಟಿಂಗ್ ದೆಮ್ ಸೆಲ್ಫ್ಸ್ ಅನ್ನೋದಕ್ಕೆ ನಾವೆಲ್ಲ ಒಂದು ರೀತಿ ನಿದರ್ಶನಗಳು ಅಂದರೆ ಹೇಳೋದಕ್ಕಾಗಲ್ಲ. ಎಷ್ಟು ಚೆನ್ನಾಗಿರುತ್ತೆ ಕೆಲವೊಂದು ಟೈಮಲ್ಲಿ ದ ಪೀಪಲ್ ದೇ ಆರ್ ಬಿಹೇವಿಂಗ್ ಅಂತ. ನನ್ನ ಲೈಫಲ್ಲಿ ಭಾಳಷ್ಟು ಅಂಥವು ನೋಡಿದ್ದೇನೆ. ಗಂಡ ಹೆಂಡತಿ ಮಧ್ಯೆ ಸಾಮಾನ್ಯವಾಗಿ ಹಲವಾರು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ. ಸೊ ಆ ಭಿನ್ನಾಭಿಪ್ರಾಯ ಯಾವುದಕ್ಕೆ ಬಂತು, ಯಾವುದಕ್ಕೆ ಬರುತ್ತೆ, ಯಾವುದಕ್ಕೆ ಅದು ಕ್ರಿಯೇಟ್ ಆಗಿದೆ, ಮತ್ತು ಹೇಗೆ ವಿ ಆರ್ ಗೋಯಿಂಗ್ ಟು ಸೊಲ್ಯೂಷನ್ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು. ಸಣ್ಣ ಸಣ್ಣ ವಿಷಯಗಳಿಗೆ ಬರುತ್ತೆ ರೀ. ನಾನೇ ಒಬ್ಬ ಅದಕ್ಕೆ ಎಕ್ಸಾಂಪಲ್. ಮಗು ಬಟ್ಟೆ ಹಾಕೋದ್ರಿಂದ ಹಿಡಿದು ಮಗುವಿಂದನೇ ಬರಬೇಕು ಅಂತಿಲ್ಲ. ಅವ್ರ ತಂದೆ ತಾಯಿ, ಅವ್ರ ರಿಲೇಟಿವ್ಸು, ನಮ್ಮ ತಂದೆ ತಾಯಿ, ನಮ್ಮ ರಿಲೇಟಿವ್ಸು, ಯಾವುದೋ ಅಂಗಡಿಗೆ ಹೋದರೆ ಒಂದು ಐಟಮ್ ತರಲಿಲ್ಲ ಅಂದರೆ, ವೆರಿ ಸಿಂಪಲ್, ಅವ್ರಲ್ಲಿ ಕೊಟ್ಟಿರೋ ಲಿಸ್ಟಲ್ಲಿ ಒಂದು ಐಟಮ್ ತರಲಿಲ್ಲ ಅಂದರೆ, ಸಮ್ಟೈಮ್ಸ್ ಲೈಫಲ್ಲಿ ಇನ್ಕಮಲ್ಲಿ ಕೂಡ ಕೆಲವೊಂದು ಸಲ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇಫ್ ಶಿ ಈಸ್ ಅಂದರೆ ವೈಫ್ ಅಂತಕ್ಕಂತಹವರು, ರೆಸ್ಪೆಕ್ಟ್ಫುಲಿ ವೈಫ್ ಅಂತಕ್ಕಂತಹವರು, ಸೊ ಅವ್ರಿಗೆ ಏನಾಗುತ್ತೆ, ಇಫ್ ದೇ ಆರ್ ಇನ್ ಹೌಸ್ ವೈಫ್ಸ್, ಅವ್ರಿಗೆ ಹೊರಗಡೆ ಪ್ರಪಂಚ ಗೊತ್ತಿರಲ್ಲ. ಬಟ್ ಈ ಕಡೆ ಏನಾಗ್ತಾ ಇರ್ತದೆ, ಕೆಲಸ ಮಾಡ್ತಕ್ಕಂತಹ ಮೀನ್ಸ್ ಹಸ್ಬೆಂಡ್ಸ್ ಏನಿರ್ತಾರೆ, ಗಂಡಸರು, ಅವರು ಭಾಳಷ್ಟು ಒದ್ದಾಡ್ತಿರ್ತಾರೆ ಲೈಫಲ್ಲಿ. ಅಂದರೆ ಈ ಅನುಭವಕ್ಕೆ ಆ ಅನುಭವ ಮ್ಯಾಚ್ ಆಗದೆ ಇರತಕ್ಕಂಥದ್ದು ಇರುತ್ತೆ ಕೆಲವೊಂದು ಟೈಮಲ್ಲಿ. ಎಸ್, ಬಟ್ ಹಾಗೆ ಅಂತ ಮನೆಯಲ್ಲಿರ್ತಕ್ಕಂಥ ಹೌಸ್ ವೈಫ್ಸನ್ನ ನಾನು ಕಡಿಮೆಯಾಗಿ ಮಾತನಾಡ್ತಾ ಇಲ್ಲ. ದೇ ನೋ ವೆಲ್, ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು ಅವರಿಗೆ ಗೊತ್ತಿರ್ತದೆ. ಆ್ಯಂಡ್ ದೇ ವಿಲ್ ಹ್ಯಾವ್ ಸಮ್ ಬೌಂಡರೀಸ್ ಅಬೌಟ್ ದೇರ್ ಲೈಫ್ಸ್. ಅವರು ಕೆಲವು ಬೌಂಡ್ರೀಸ್ ಹಾಕ್ಕೊಂಡ್ಬಿಟ್ಟಿರ್ತಾರೆ, ಅಂದರೆ ಅದೇ ರೈಟ್, ಅದೇ ಕರೆಕ್ಟ್ ಅಂತಕ್ಕಂಥದ್ದನ್ನು. ಸೊ ಅಂಥ ಟೈಮಲ್ಲಿ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಸೊ ಸಮ್ಟೈಮ್ಸ್ ನಾವು ಅವ್ರನ್ನ ಹಾಗೆ ಬಿಡೋದಕ್ಕೂ ಆಗೋದಿಲ್ಲ. ಬಿಕಾಸ್ ಈ ಮನೆಯಲ್ಲಿ ಎಲ್ಲರೂ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅಂದರೆ ಒನ್ ವೇನಲ್ಲಿ ಹೋಗೋದಂಥದ್ದು ಬಹಳ ಕಷ್ಟ ಆಗ್ತದೆ. ಅಲ್ಲಿ ಆವಾಗ ಒನ್ ವೇನಲ್ಲಿ ಹೋಗ್ದಿರ ಇನ್ನೊಂದು ಪಾತ್ ರೆಡಿ ಮಾಡ್ಕೊಳ್ಬೇಕಾಗ್ತದೆ. ಸೊ ಐ ಆಮ್ ಸೇಯಿಂಗ್ ಅಬೌಟ್ ಅಂದರೆ ಅವರಿಗೆ ಅರ್ಥ ಆಗೋ ಹೇಳೋ ಅಂತಹ ವಿಧಾನವನ್ನು ನಾವು ರೂಢಿಸ್ಕೊಳ್ತಕ್ಕಂಥದ್ದು ಅನ್ನೋದಕ್ಕೆ ನಾನು ಆ ಪದವನ್ನು ಬಳಸಿದ್ದೇನೆ. ಸೊ ಎಲ್ಲ ಸಂದರ್ಭದಲ್ಲಿ ನಾವು ಹೊಂದ್ಕೊಂಡು ಹೋಗೋದಿದೆಯಲ್ಲ, ಅದು ಬಹಳ ಕಷ್ಟ ಇರುತ್ತೆ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಬಿ, ಅದನ್ನು ಮ್ಯಾನೇಜ್ ಮಾಡೋದೇ ಜೀವನ ಅಂತಕ್ಕಂಥದ್ದು ನನ್ನ ಮಾತು. ಸೊ ದಿಸ್ ವಿಡಿಯೋ ಈಸ್ ಗೋಯಿಂಗ್ ಟು ಆಲ್ ದ ಕಪಲ್ಸ್. ತುಂಬ ಭಿನ್ನಾಭಿಪ್ರಾಯಗಳು ಬರ್ತಾ ಇರ್ತದೆ ಲೈಫ್ನಲ್ಲಿ. ಸೊ ಅದರಿಂದ ಕೆಲವೊಂದು ಸಲ ದೂರ ಇರುವಂತಹ ಸನ್ನಿವೇಶವನ್ನು ನಾವೇ ನಿರ್ಮಾಣ ಮಾಡ್ಕೋಬೇಕಾಗುತ್ತೆ. ಇನ್ನೂ ಕೆಲವೊಂದು ಸಲ ಅದನ್ನು ಯಾವ ರೀತಿ ನಾವು ಅದನ್ನು ಗೆಲ್ತೀವಿ, ಆ ಒಂದು ಸಮಸ್ಯೆಯನ್ನು ನಾವು ಅದು ಯಾವ ರೀತಿ ನಾವು ತೊಗೊಂಡಿದ್ದೀವಿ, ಅದನ್ನು ನಾವು ಯಾವ ರೀತಿ ಸೊಲ್ಯೂಷನ್ ಹುಡುಕ್ತೀವಿ ಅನ್ನೋದು ಕೂಡ ನಮ್ಮ ಅನುಭವದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಕ್ಕಂಥದ್ದು. ಸೊ ಈಗ ನಿಮಗೇನು ಅರ್ಥ ಆಯಿತು, ನಾನು ಇಷ್ಟಕ್ಕೆ ಮೊದಲೇ ಹೇಳಿದ್ದೇನೆ, ನಾನು ಹೇಳ್ತಕ್ಕಂಥದ್ದು ತುಂಬ ಸೂಕ್ಷ್ಮವಾಗಿರ್ತದೆ. ಸೂಕ್ಷ್ಮ ಇನ್ ದ ಸೆನ್ಸ್, ಅದು ಸುಲಭಕ್ಕೆ ಎಲ್ಲರಿಗೂ ಅರ್ಥ ಆದರೆ ಸಂತೋಷ. ಇಫ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಮೀನ್ಸ್ ಇನ್ನು ಆ ಮೈಂಡ್ಸೆಟ್ ಇರೋರಿಗೆ ಮಾತ್ರ ಅರ್ಥ ಆಗುತ್ತೆ ಅಂತಕ್ಕಂಥದ್ದು ಇದರಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಸೊ ಡಿಯರ್ ಆಲ್ ಫ್ರೆಂಡ್ಸ್, ನೋಡಿ, ಇದೊಂದು ಡ್ಯಾಮ್ ಇದೆ. ಈ ಡ್ಯಾಮು ನನ್ನ ಕೈಯಲ್ಲಿ ಇಷ್ಟೆಲ್ಲ ಮಾತಾಡಿಸ್ಬಿಡ್ತು ರೀ. ಅರ್ಥ ಮಾಡ್ಕೊಳ್ಳಿ. ಡ್ಯಾಮ್ ಅಂದರೆ ಗೊತ್ತಾಯ್ತಲ್ಲ, ಅಲ್ಲಿ ನೀರು, ಕಣ್ಣಲ್ಲಿ ಅಷ್ಟೇ ವಿಷಯ. ಸೊ ದಿಸ್ ಈಸ್ ಹೌ ನಾವು ಯಾವ ರೀತಿ ಯಾವ್ರಿಗೆ ಯಾವ ವಿಚಾರದಲ್ಲಿ ಹೇಗೆ ನಾವು ಎಕ್ಸ್ಪ್ಲನೇಷನ್ ಕೊಡ್ತೀವಿ ಅನ್ನೋದಿದೆಯಲ್ಲ, ದಟ್ ಈಸ್ ವಾಟ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಗೆ ಯಾರಿಗೇನು ಅರ್ಥ ಆಯಿತು, ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ರ, ಐಡಲ್ ಇಟ್ಕೊಳ್ಳಿ. ಸದ್ಯಕ್ಕಂತೂ ಕಡಿಮೆ ನೀರಿದೆ. ಸೊ ಇಲ್ಲಿ ನೀರು ಬಂದರೆ ವಿ ಕಾಂಟ್ ಟ್ರಾವೆಲ್. ಇಲ್ಲಿ ನಾವು ಓಡಾಡೋದಕ್ಕೂ ಕಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಡ್ಯಾಮು. ನಾನು ಈಗ ತೋರಿಸ್ತಿದ್ದೀನಲ್ಲ, ದೊಡ್ಡ ಡ್ಯಾಮ್. ಎಲ್ಲಿ ಏನು ಅನ್ನೋದನ್ನು ಕೇಳಬೇಡಿ. ಯಾಕೆ ಅಂತಂದರೆ ಇದೊಂದು ಸೀಕ್ರೆಟಾಗೇ ಇರಲಿ. ಫರ್ದರ್ ಇನ್ ಫ್ಯೂಚರ್ ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ಇದು ಎಲ್ಲಿ ಅಂತಕ್ಕಂಥದ್ದು ಹೇಳ್ತೀನಿ. ಇಂಥ ಸೀಕ್ರೆಟ್ಗಳು, ಇಂಥ ಸರ್ಪ್ರೈಸ್ಗಳು ಇರಬೇಕಾಗತ್ತೆ. ಗೊತ್ತಿರೋರು ನಿಮಗೆ ಗೊತ್ತು ತಾನೆ. ಲೆಟ್ ಅಸ್ ಸೆಲೆಬ್ರೇಟ್. ಸೊ ಕೀಪ್ ಆನ್ ವಾಚಿಂಗ್. ISTA ಇಷ್ಟ, ಇಟ್ಸ್ ಸರ್ವ್ ಟು ಆಲ್. ಕೈಲಾದಷ್ಟು ನನಗೆ ತೋಚಿದ್ದು, ನನಗೆ ಸರಿ ಅನಿಸಿದ್ದು ಅಂತ ತಪ್ಪಾಗಿ ತಿಳ್ಕೊಬೇಡಿ.
ನನಗೆ ಸರಿ ಅನಿಸಿದ್ದು ಅನ್ನೋದಕ್ಕಿಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾರಿಗೆ ಸರಿ ಅನಿಸುತ್ತೆ ಅವರು ಮಾತ್ರ ಅರ್ಥ ಮಾಡಿಕೊಂಡು ನನ್ನ ಜೊತೆಗೆ ಬನ್ನಿ, ಒತ್ತಾಯಪೂರ್ವಕವಾಗಲ್ಲ. ಇನ್ನೂ ಬಹಳಷ್ಟು ವಿಷಯಗಳು, ಬಹಳಷ್ಟು ವಿಚಾರಗಳು, ನನ್ನ ಟ್ರಾವೆಲ್ ನಿರಂತರವಾಗಿರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ನನ್ನ ಟ್ರಾವೆಲ್ ಟ್ಯಾಗ್ಲೈನ್ ಹೀಗೆ ಇರುತ್ತೆ. ಐ ಥಿಂಕ್ ಇದನ್ನು ನೀವು ಸ್ವಲ್ಪ ನಿಧಾನಕ್ಕೆ ಕ್ರಾಸ್ ಮಾಡಿಕೊಂಡು ಟೈಮ್ ಮಾಡಿಕೊಂಡು ಫ್ರೀಯಾಗಿ ನಾನೇ ಹೇಳ್ಬೋದಲ್ವಾ ಅಂತಂದರೆ ಈ ಥರ ಓದೋದನ್ನು ಪ್ರಾಕ್ಟೀಸ್ ಮಾಡಿರಿ. ದಿಸ್ ಈಸ್ ಆಲ್ಸೋ ಎ ಟೀಚಿಂಗ್. ಆ ಥರ ಓದೋದನ್ನು ಕಲ್ತ್ಕೊಳ್ಳಿ. ಮಿರರ್ ಆಗಿ ಕಾಣಿಸ್ತಿದೆಯಲ್ಲ, ಬಟ್ ಇನ್ನೂ ಅರ್ಥ ಆಗಿಲ್ಲ, ನಂಗೆ ಟೈಮ್ ಇಲ್ಲ ಸಾರ್ ಅನ್ನೋರಿಗೆ, ಎಸ್, ಪಯಣ ಪ್ರೀತಿಯ ಕಡೆಗೆ, ಪಯಣ ಪ್ರೀತಿಯ ಜೊತೆಗೆ, ಹೀಗೆ ನಿರಂತರವಾಗಿ ನನ್ನ ರಥ ಇದೆಯಲ್ಲ ಇದು ಟ್ರಾವೆಲ್ ಮಾಡ್ತಿರುತ್ತೆ. ಎಲ್ಲಿವರೆಗೂ ಎಷ್ಟು ದಿನ ಇದೆಲ್ಲ ಕೇಳಬೇಡಿ. ನನ್ನ ಪ್ರಯಾಣ ನಿರಂತರವಾಗಿ ಸಾಗ್ತಾನೇ ಇರುತ್ತೆ. ಭಾಳಷ್ಟು ವಿಚಾರಗಳು ನನಗೆ ಗೊತ್ತಿದ್ದನ್ನು ವಿಶೇಷವಾಗಿ ಸ್ವಲ್ಪ ಡಿಫರೆಂಟಾಗಿ ಹೇಳೋವಂಥ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇರುತ್ತೆ. ಅರ್ಥ ಆದವರು ದಯವಿಟ್ಟು ಲೈಕ್ ಕೂಡ ಮಾಡಬೇಡಿ, ಸ್ವಲ್ಪ ಬದಲಾಗೋಣ. ಕೀಪ್ ಆನ್ ವಾಚಿಂಗ್. ISTA ಇಷ್ಟ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮಿಕ್ಕಿದ್ದು ನಿಮ್ಮ ಇಷ್ಟ ನಿಮ್ಮ ಇಷ್ಟ, ಮತ್ತು ತುಂಬ ಕಷ್ಟ. ಥ್ಯಾಂಕ್ ಯು.